ಇಷ್ಟೆಲ್ಲ ಆಗ್ಬೇಕು ಅಂದ್ರೆ ನಾನು ಎಷ್ಟೆಲ್ಲ ಓಡಾಡ್ಬೇಕು, ಅಲಿಬೇಕು, ಯೋಚನೆ ಮಾಡಿ. ಜೊತೆಗೆ ನಿಮಗ್ ಕಾವಲಾಗಿರ್ಬೇಕು. ಯಾಕೆಂದ್ರೆ ಇವತ್ತು ಹೆಣ್ಣು ಒಬ್ಬಂಟಿಯಾಗಿರಕ್ ಸಾಧ್ಯನಾ? ಪ್ರತಿನಿತ್ಯ ರೇಪು ಕೊಲೆ ಅನ್ನೋದು ನಡೀತಾನೆ ಇದೆ. ನೀವು ಸುರಕ್ಷಿತವಾಗಿರ್ಬೇಕು ಅಂದ್ರೆ ನನ್ನ ಜೊತೆ ಬರಲೇಬೇಕು. ನೋಡಿ ಸಿಸ್ಟರ್, ನಿಮ್ಗೊಂದು ಮಾತು ಹೇಳ್ತೀನಿ, ಆಮೇಲೆ ನೀವು ಯೋಚನೆ ಮಾಡಿ. ಶ್ರೀರಾಮಚಂದ್ರ ಸೀತೆನೂ ಲಕ್ಷ್ಮಣನು ಕರ್ಕೊಂಡು ಕಾಡು ಹೋದ. ಆಮೇಲೆ ಏನಾಯ್ತು? ಲಕ್ಷ್ಮಣನ್ ಮಾತು ಕೇಳದೆ ಇರೋದಕ್ಕೆ ಸೀತೆ ರಾವಣನ್ ಕೈಗೆ ಸಿಕ್ಕಿ ವಿಲವಿಲ ಅಂತ ಒದ್ದಾಡಿದ್ಲು. ಅದೇ ಲಕ್ಷ್ಮಣನ್ ಮಾತು ಕೇಳಿದ್ರೆ ಸೀತೆಗೆ ಆ ಸ್ಥಿತಿ ಬರ್ತಿತ್ತ? ರಮೇಶ ನನಗ್ ರಾಮ ಇದ್ದಂಗೆ, ನೀವು ಸೀತೆ ನನಗ್ ಅತ್ತಿಗೆ ಇದ್ದಂಗೆ. ಈ ಲಕ್ಷ್ಮಣನ್ ಮಾತು ಕೇಳಿ ನೀವು ನನ್ನ ಜೊತೆ ಬರ್ತೀರಾ? ಅಣ್ಣ, ಒಂದ್ ನಿಮಿಷ. ನೀವು ನನ್ನನ್ನ ಅಣ್ಣ ಅಂತ ಕರೆದ್ರ? ಅಷ್ಟ್ ಸಾಕಮ್ಮ ನನ್ಗೆ, ಅಷ್ಟ್ ಸಾಕು. ಅಣ್ಣ, ನಡೀರಿ ಹೋಗೋಣ. ಬನ್ನಿ ಬನ್ನಿ ಹೋಗೋಣ. ಅಜ್ಜಿ, ಅಜ್ಜಿ. ಓ ನೀನಾ? ಬಾ. ಓ ಯಾರೇ ಹುಡುಗಿ? ಒಳ್ಳೆ ದಂತದ ಗೊಂಬೆ ಇದ್ದ ಹಾಗಿದ್ದಾಳೆ. ನನ್ ತಂಗಿ ಕಣಜ್ಜಿ. ಅದೇ ರಮೇಶ ಇಲ್ವಾ, ಅವನ ಹೆಂಡ್ತಿ. ಹೌದಾ? ಹೌದೇನೆ ಪುಟ್ಟಗೌರಿ. ಬಾ. ಅವನು ನನ್ಗೆ ಹೇಳ್ದೇನೆ ಮದುವೆ ಮಾಡ್ಕೊಂಡ್ಬಿಟ್ಟ, ಕಳ್ಳ ಅವನು. ನೀವಿಬ್ರು ಗಂಡ ಹೆಂಡತಿ ಚೆನ್ನಾಗಿದ್ರೆ ಅಷ್ಟೇ ಸಾಕು. ಹೋಗ್ಲಿ ಬಿಡು. ಅವನು ಯಾಕೋ ಬರ್ಲಿಲ್ಲ? ಅದೇ ಹೇಳದ್ನಲ್ಲಜ್ಜಿ, ಕೆಲ್ಸದ ಜಾಗದಲ್ಲಿ ಗಲಾಟೆ ಆಯ್ತು ಅಂತ. ರಮೇಶನ್ನ ಪೊಲೀಸ್ನವರು ಅರೆಸ್ಟ್ ಮಾಡ್ಕೊಂಡು ಹೋದ್ರು. ಈಗ ಇವರು ಒಬ್ಬಂಟಿ ಎಲ್ಲಿರ್ತಾರೆ? ಅದಕ್ಕೆ ರಮೇಶನ್ ಬಿಡಿಸ್ಕೊಂಬರೋವರೆಗೂ ನಿಮ್ ಜೊತೆನೇ ಇರ್ತಾರೆ. ಧಾರಾಳವಾಗಿರ್ಲಿ, ಯಾರು ಬೇಡ ಅಂತಾರೆ. ಏನ್ ತಾಯಿ ನಿನ್ ಹೆಸರು? ಮಾನಸ. ಅಜ್ಜಿ, ಇವರು ತುಂಬಾ ನೊಂದಿದ್ದಾರೆ. ಇವ್ರನ್ನ ಚೆನ್ನಾಗಿ ನೋಡ್ಕೋಬೇಕಜ್ಜಿ. ಅದ್ನ ನೀನ್ ನನಗೆ ಹೇಳ್ಕೊಡ್ಬೇಕಾ? ನನ್ ಸ್ವಂತ ಮಗಳ ಹಾಗೆ ನೋಡ್ಕೊಳ್ತೀನಿ ಈ ಪುಟ್ಟ ಗೌರಿನ. ಆಯ್ತಾ? ಅದ್ ನಂಗೆ ಗೊತ್ತು ಅಜ್ಜಿ, ಬರೀ ಮಾತ್ಗಂದೆ ಅಷ್ಟೇ. ಅಜ್ಜಿ, ನಾನ್ ಬರ್ತೀನಿ. ನೋಡಮ್ಮ, ನಿನ್ಗೇನಾದ್ರೂ ಬೇಕಾದ್ರೆ ಸಂಕೋಚ ಇಲ್ದೆ ಅಜ್ಜಿನ್ ಕೇಳು. ಅಜ್ಜಿ ಎಲ್ಲಾ ವ್ಯವಸ್ಥೆ ಮಾಡ್ಕೊಡ್ತಾರೆ. ನಾನ್ ಲಾಯರ್ ನೋಡಕ್ ಹೋಗ್ಬೇಕು. ಬರ್ಲಾ? ಸರಿ ಅಣ್ಣ. ನಾನಿನ್ ಬರ್ತೀನಮ್ಮ. ಬಂಗಾರದಂತ ಮನಸ್ಸು ಇವಂದು. ನೀನೇನು ಯೋಚನೆ ಮಾಡ್ಬೇಡಮ್ಮ, ಎಲ್ಲ ಸರಿ ಹೋಗುತ್ತೆ. ಕಷ್ಟಗಳು ಮನುಷ್ಯನಿಗಲ್ದೆ ಮರಕ್ಕ ಬರುತ್ತೆ. ಇವತ್ತು ಬಂದ ಕಷ್ಟಗಳು ನಾಳೆ ಹೊರಟೋಗುತ್ತೆ. ಅಯ್ಯೋ, ನಿಂತೆ ಇದೆಯಲ್ಲ ತಾಯಿ, ಕಾಲ್ ನೋಯಲ್ವೇ ನಿನ್ಗೆ? ಬಾ, ಕೂತ್ಕೋ ಬಾ. ಕಾಫಿ ಕುಡಿತೀಯಾ? ಬೇಡ ಅಜ್ಜಿ, ನನಗ್ ಅಭ್ಯಾಸ ಇಲ್ಲ. ಒಳ್ಳೇದು. ಊಟ ತಗೊಂಡ್ ಬರ್ತೀನಿ. ಊಟ ಮಾಡ್ಬಿಟ್ಟು ಒಂದರ್ಧ ಗಂಟೆ ಮಲಗಿದ್ರೆ ಮನಸ್ಸು ಹಗುರ ಆಗುತ್ತೆ. ನನಗ್ ಹೊಟ್ಟೆ ಹಸಿವಿಲ್ಲ ಅಜ್ಜಿ, ಬೇಡ. ನನ್ಗ ಅರ್ಥ ಆಗತ್ತೆ ಮಗಳೇ. ಗಂಡನ್ನ ಪೊಲೀಸ್ನವರು ಎಳ್ಕೊಂಡು ಹೋದ್ರು ಅನ್ನೋ ಸಂಕಟ ತುಂಬಿರುವಾಗ ಊಟನೂ ಬೇಡ, ನಿದ್ದೆನೂ ಬೇಡ ಅನ್ಸುತ್ತೆ. ಹಾಗಂತ ಉಪವಾಸ ಇದ್ರೆ ಏನ್ ಸಾಧಿಸ್ದ ಹಾಗಾಯ್ತು? ಇನ್ನು ನಾನ್ ಬದುಕಿದ್ದು ಏನ್ ಸಾಧಿಸ್ಬೇಕಿದೆ ಹೇಳಿ? ಬಿಡ್ತು ಅನ್ನೋ ಹಾಗೆಲ್ಲ ಮಾತಾಡ್ಬಾರ್ದು. ದೇವ್ರು ನಮ್ಗೆ ಮನುಷ್ಯ ಜನ್ಮ ಕೊಟ್ಟು ಉಪಕಾರ ಮಾಡಿದಾನೆ. ಚೆನ್ನಾಗ್ ಬದುಕಿ ಜನ್ಮ ಸಾರ್ಥಕ ಮಾಡ್ಕೊಂಡ್ರೆ ಅವನಿಗೂ ಸಂತೋಷ ಆಗತ್ತೆ. ಒಂದ್ ನಿಮಿಷ ಇರು, ಊಟ ತರ್ತೀನಿ. ತಗೋ, ಊಟ ಮಾಡು. ಬೇಡ ಅಜ್ಜಿ, ನನಗ್ ನಿಜವಾಗ್ಲೂ ಹಸಿವಿಲ್ಲ. ಬೇಡ ಅನ್ಬಾರ್ದಮ್ಮ, 1-2 ತುತ್ತಾದ್ರೂ ತಿನ್ಬೇಕು. ತಿನ್ನು. ಬೇಡ ಅನ್ನಲ್ಲ ಅಜ್ಜಿ. ನೋಡು, ರಮೇಶ ಪೊಲೀಸ್ ಸ್ಟೇಷನ್ ನಿಂದ ಬಂದಾಗ ನಿನ್ನ ನೋಡಿ ಕಂಗಾಲಾಗ್ಬಾರ್ದಲ್ವಾ?
ಅದಕ್ಕೋಸ್ಕರ ನೀನ್ ತಿಂದು ಉಂಡು ಚೆನ್ನಾಗಿರ್ಬೇಕು. ಅವನ ಮನಸ್ಸು ನೋಯಿಸ್ಬಾರ್ದಲ್ವಾ? ಎಲ್ಲಿ ಬಾಯ ಅನ್ನು. ಹಾ, ಹಾಗೆ ಜಾಣ ಮರಿ. ನೀನು ನನ್ನ ಹೊಟ್ಟೆಲಿ ನನ್ನ ಮಗಳ ಹುಟ್ಟಬೇಕಾಗಿತ್ತು. ಆ ಅದೃಷ್ಟ ನನಗಿಲ್ಲದೆ ಹೋಯ್ತು. ಪರವಾಗಿಲ್ಲ ಬಿಡು, ಈಗ್ಲೂ ನೀನ್ ನನ್ನ ಮಗಳೇ. ಅಜ್ಜಿ, ನಾನಿಂತ ಪ್ರೀತಿ ವಿಶ್ವಾಸನೆಲ್ಲ ಅನುಭವಿಸ್ತೋಳೆ ಅಲ್ಲ. ಅದಕ್ಯಾಕೆ ಕೊರಗ್ತೀಯ ಮಗಳೇ? ನಿನ್ನ ನನ್ನ 2 ಕಣ್ಣು ರೆಪ್ಪೆಗಳ ತರ ಜೋಪಾನವಾಗಿ ನೋಡ್ಕೊಳ್ತೀನಿ. ತಿನ್ನು. ನೀವೇನು ಮಾತಾಡ್ತಿಲ್ಲ. ನಿಮ್ಮ ಮಾತುಗಳಿಗೆ ಕಿವಿ ಕೊಟ್ಟಿರುವಾಗ ಮಧ್ಯದಲ್ಲಿ ಮಾತಾಡಿದ್ರೆ ಅಭಾಸ ಆಗತ್ತೆ. ಆದ್ರೂ ನೀವು ಮಾತಾಡಿ ಅಂತ ಹೇಳಿದಿ ಕೇಳ್ತಿದ್ದೀನಿ. ಆ ಮುದುಕಿ ನಿಮ್ ಬಾಳ್ನಲ್ಲಿ ಬಂದ್ಮೇಲೆ ಸ್ವಲ್ಪನಾದ್ರೂ ನಿಮ್ ಜೀವನದಲ್ಲಿ ಸಂತೋಷ ಎಣುಕ್ ನೋಡಿರ್ಬೇಕಲ್ವಾ? ಖಂಡಿತವಾಗ್ಲು ಆ ಮುದುಕಿ ನನ್ ಜೊತೆ ನಡ್ಕೊಂಡಿದ್ರೆ ಐತಿ. ಅವ್ರ ಅಕ್ಕರೆ ವಿಶ್ವಾಸಗಳನ್ನ ನೋಡಿ ಪರವಾಗಿಲ್ಲ, ಈ ಮಾನವ ಬದುಕಿಗೂ ಒಂದು ಅರ್ಥ ಇದೆ ಅಂತ ಅಂದ್ಕೊಂಡೆ. ಆದ್ರೆ ವಿಧಿ ಆಟ ಬೇರೆನೇ ಇತ್ತು ಅಂತ ಕಾಣುತ್ತೆ. ಆದ್ರೆ ವಿಧಿ ಆಟ ಬೇರೆನೇ ಇತ್ತು ಅಂತ ಕಾಣುತ್ತೆ. ಒಂದು ಹೆಣ್ಣಿನ ಜೀವನದಲ್ಲಿ ನಡಿಬಾರ್ದ ಘಟನೆ ನಡೆದು ಹೋಯ್ತು ಅವತ್ತು. ತಾಯಿ, ರಾಜ್ಕುಮಾರಿ ಕಂಡ ಕಾಣ್ತೀಯಲ್ಲೇ ನನ್ ತಾಯಿ. ನೀನ್ ಹೀಗೆ ನಗ್ನಗ್ತಾ ಖುಷಿಯಾಗಿರ್ಬೇಕು. ಆಯ್ತು ಅಜ್ಜಿ, ನಿಮ್ಮ ಇಷ್ಟದಾಗೆ ನಡ್ಕೋತೀನಿ. ಜಾಣೆ. ಬನ್ನಿ ಸರ್. ನೀನ್ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ನೀನ್ ಎಲ್ಲಿದ್ರು ಓಹೋ ಬನ್ನಿ. ಬಡವರ ಮನೆಗೆ ಬಂಗಾರದ ಗಣಿನೇ ನಡ್ಕೊಂಡು ಬಂದ ಹಾಗಾಯ್ತು. ಮನಸ, ಒಂದ್ ನಿಮಿಷ ಬಾರಮ್ಮ ಇಲ್ಲಿ. ಮನಸ, ಇವ್ರ ಹೆಸರು ಸಾವುಕಾರ್ ಚೆನ್ನಪ್ಪ ಅಂತ. ನಮಸ್ತೆ. ಇವರು ಬಹಳ ದೊಡ್ಡ ಶ್ರೀಮಂತರು. ನಮ್ಮಂತವ್ರ ಪಾಲ್ಗೆ ದಣಿಗಳು. ಇವ್ರ ಕೃಪಾ ಕಟಾಕ್ಷ ನಮ್ಮ ಮೇಲೆ ಬಿದ್ರೆ ಕುಚೇಲನು ಕುಬೇರ ಆಗ್ತಾನೆ. ನೀನು ಇವ್ರು ಹೇಳ್ದಾಗ ಕೇಳಿದ್ರೆ ಜೀವಮಾನ ಪೂರ್ತಿ ಸಂತೋಷವಾಗಿರ್ತೀಯ. ಯಾಕಮ್ಮ ಆಗ್ ನೋಡ್ತಾ ಇದೀಯಾ? ಅನುಮಾನನಾ? ಇವರು ದುಡ್ಡು ಕಾಸ್ನಲ್ಲಿ ಶ್ರೀಮಂತರಲ್ಲ, ಹೃದಯವಂತಿಕೆಯಲ್ಲೂ ಶ್ರೀಮಂತರೇ. ಇವರಿದ್ದಿದ್ರಿಂದಲೇ ರಮೇಶ್ ಇವತ್ತು ಈ ಮಟ್ಟಿಗೆ ಬೆಳೆದು ನಿನ್ನ ಮದುವೆ ಆಗಕ್ ಸಾಧ್ಯವಾಗಿರೋದು.
ಈಗ ರಮೇಶನ್ನ ಜೈಲಿಂದ ಬಿಡಿಸ್ತಾ ಇರೋದು ಇವ್ರೇ ಅಮ್ಮ. ನಾನು ಹೇಳ್ತಾ ಇರೋದು ನಿಜ ಅಮ್ಮ. ಹಾ, ಮರ್ತೇ ಬಿಟ್ಟಿದ್ದೆ. ನೀವು ಮೀಟ್ ಮಾಡಕ್ ಹೇಳಿದ್ರಲ್ಲ, ಆ ಲಾಯರ್ನ ನೋಡ್ಕೊಂಡ್ ಬರ್ತೀನಿ. ಅಜ್ಜಿ, ಇವ್ರು ಕಾಫಿ ಕೊಡಿ. ಮನಸ, ನಾನು ಬರ್ತೀನಮ್ಮ. ಅಯ್ಯೋ, ನಾನ್ ಮರ್ತೇ ಬಿಟ್ಟಿದ್ದೆ ಯಜಮಾನ್ರೆ. ಹಾಲು ಮುಗ್ದು ಹೋಗಿದೆ, ನಾನ್ ಹೋಗಿ ಹಾಲ್ ತಗೊಂಡ್ ಬರ್ತೀನಿ. ನೀವು ಮಾನಸ ಹತ್ರ ಮಾತಾಡ್ತಾ ಇರಿ. ನೀನು ಯಜಮಾನ್ರಿಗೆ ನೀರ್ ಕೊಡಮ್ಮ. ಹಾಗೆ ಅವ್ರು ಹೇಗ್ ಹೇಳ್ತಾರೋ ಹಾಗೆ ಕೇಳು, ಆಯ್ತಾ? ನಾನ್ ಬರ್ತೀನಿ. ಕೂತ್ಕೊಳ್ಳಿ, ನಾನು ಹೋಗಿ ನೀರ್ ತಗೊಂಡ್ ಬರ್ತೀನಿ. ನಾನು ಹೇಳ್ದಾಗ ಕೇಳ್ಬೇಕು ಅಂತ ಅಜ್ಜಿ ಹೇಳಿದ್ದು ಮರ್ತೋಯ್ತಾ? ಅವ್ರು ಹೇಗ್ ಹೇಳ್ತಾರೋ ಹಾಗೆ ಕೇಳು. ಓಕೆ 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 ನಾನ್ ನಿನ್ ಟಚ್ ಮಾಡಲ್ಲ. ನನಗೆ ತುಂಬಾ ಬಾಯಾರಿಕೆ ಆಗ್ತಾ ಇದೆ. ನೀರ್ ಕುಡ್ಸು ಚಿನ್ನ, ನೀನೇ ನಿನ್ ಕೈಯಾರ ನೀರ್ ಕುಡ್ಸು. ಕುಡ್ಸು ಚಿನ್ನ. ಕುಡ್ಸು ಚಿನ್ನ, ಕೈಯಾರ ನೀರು ಕುಡ್ಸು. ಕುಡ್ಸು ಚಿನ್ನ, ಕುಡ್ಸು ಚಿನ್ನ. ನಾಚಿಕೆ ಆಗಲ್ವಾ ನಿಮ್ಗೆ? ಹೀಗೆಲ್ಲ ನಡ್ಕೋತಿರಲ್ಲ. ನಾಚಿಕೆ ಪಟ್ಕೊಂಡ್ರೆ ಸುಖ ಸಿಗುತ್ತ ನನ್ ಬಂಗಾರ. ಯಾಕಮ್ಮ, ಏನಾಯ್ತು? ಅಣ್ಣ, ಅವ್ರು ನನ್ ಜೊತೆ ಕೆಟ್ಟಾಗಿ ನಡ್ಕೊಂಡ್ರು. ಅಜ್ಜಿ ಇಲ್ವಾ? ಅಜ್ಜಿ ಹಾಲ್ ತರಕ್ ಹೋದ್ರು. ಹೌದಾ? ನಡಿ, ನಾನು ವಿಚಾರಿಸ್ತೀನಿ. ನಡಿ. ನಡಿ, ನಾನು ವಿಚಾರಿಸ್ತೀನಿ. ನಡಿ. ಏನ್ ಸಾರ್, ಜೋಪಾನ್ವಾಗಿ ಗೂಡಲ್ಲಿ ಇಟ್ಕೊಳ್ಳಿ ಅಂತ ಅಂದ್ರೆ ಗೂಡಿಂದ ಆಚೆ ಕಳಿಸ್ಬಿಟ್ಟಿದ್ದೀರಲ್ಲ ಸಾರ್. ಅಕಸ್ಮಾತ್ ನಾನು ಅಲ್ಲಿ ಇಲ್ಲೇ ಇದ್ದಿದ್ರೆ ಏನ್ ಗತಿ? ಹೋಗಿ ರೂಮಲ್ಲಿ ಹಾಸಿಗೆ ಹಾಸು, ನೈಸಾಗೆ ನೋಡ್ಕೋತಾರೆ. ಏಯ್, ನಿನ್ ಗಂಡ ಇವ್ರ ಹತ್ರ 10 ಲಕ್ಷ ರೂಪಾಯಿ ಇಸ್ಕೊಂಡು ನಿನ್ನ ಮದುವೆ ಮಾಡ್ಕೊಂಡು
ನಿನ್ ಮೈ ಮೇಲೆ ಒಂದ್ ಬೆರಳು ಸೋಕಿಸ್ದಂಗೆ ತಂದು ಇವ್ರ ಹತ್ರ ಒಪ್ಪಿಸ್ತೀನಿ ಅಂತ ಮಾತು ಕೊಟ್ಟಿದ್ದಾನೆ ಗೊತ್ತಾ? ಇಲ್ಲ, ಸುಳ್ಳು ಹೇಳ್ತಿದ್ದೀರಾ ನೀವು? ಮುಚ್ಚೆ ಬಾಯಿ. ಯಜಮಾನ್ರೆ, ಜೋಪಾನವಾಗಿ ಹಕ್ಕಿನ ನಿಮ್ಗೆ ಒಪ್ಸಿದೀನಿ, ಏನು ಇಲ್ವಾ? ರಾಮ ಲಕ್ಷ್ಮಣ ಅಂತ ಹೇಳಿ ಒಬ್ರು ಬಂದ್ರು. ನಾನು ಅವ್ರನ್ನ ಅಣ್ಣ ಅಂತ ನಂಬಿ ಅವ್ರೆಂದೇ ಹೋದೆ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯ್ತು ನಾನು ಎಷ್ಟು ದೊಡ್ಡ ಆಪತ್ತಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಂತ. ಅಲ್ಲಿಂದ ತಪ್ಪಿಸ್ಕೊಂಡು ಬರೋ ಅಷ್ಟರಲ್ಲಿ ನನ್ನ ಜೀವ ಹೋಗಿ ಬಂದಂಗಾಯ್ತು. ಹೀಗಾಗ್ಬಾರ್ದಾಗಿತ್ತು. ಎಲ್ರೂ ಅದನ್ನೇ ಬಯಸಿದ್ರು, ಆದ್ರೆ ಆಗೋಯ್ತು. ಯಾಕಾಯ್ತು, ಹೇಗಾಯ್ತು ಅನ್ನೋದು ನನ್ನ ಮನ್ಸಿನಲ್ಲಿ ಮೂಡ್ಲಿಲ್ಲ. ನನ್ನಲ್ಲಿ ಬಂದು ಒಂದೇ ಯೋಚನೆ ಅಂದ್ರೆ ಸಾವು. ಅವತ್ತೇ ನಾನು ಸತ್ತು ಹೋಗ್ಬೇಕು ಅಂತ ನಿರ್ಧಾರ ಮಾಡಿದೆ. ಮಾನಸ, ಸಾಯೋದು ತಪ್ಪೋ ಸರಿನೋ ಅನ್ನೋ ವಿವೇಚನೆ ಆಗ ನನಗಿರ್ಲಿಲ್ಲ. ಸಾಯ್ಬೇಕು ಅನ್ನೋದಷ್ಟೇ ನನಗನ್ಸಿತ್ತು. ಸಾಯೋದಕ್ಕೆ ಹೊರಡೋ ಮುಂಚೆ ನನಗೊಂದು ಯೋಚನೆ ಬಂತು. ಅದು ನಾನು ಬೆಳೆದ ಆಶ್ರಮದ ಸಹಾಯಾರ್ಥವಾಗಿ ನನ್ನ ನೃತ್ಯ ಕಾರ್ಯಕ್ರಮನ ಏರ್ಪಾಡು ಮಾಡಿದ್ರು. ಕಾರ್ಯಕ್ರಮದ ದಿನಕ್ಕಿಂತ ಮುಂಚೆ ನನ್ನ ಮದುವೆ ಆಯ್ತು. ಆದ್ರೂ ಅವ್ರ ಕಾರ್ಯಕ್ರಮ ನಡೆಸ್ಕೊಡ್ತೀನಿ ಅಂತ ನಾನು ಪ್ರಾಮಿಸ್ ಮಾಡಿದ್ದೆ. ಅದಕ್ಕೆ ಅವತ್ ಪ್ರದರ್ಶನ ಕೊಟ್ಟಿದ್ದು. ಅಲ್ಲಿಗೆ ಇದೇ ರೌಡಿಗಳು ಬಂದಿದ್ರು. ಹೇಗೋ ನನ್ನ ಮಾತನ್ನು ಉಳಿಸ್ಕೊಂಡಾಯ್ತಲ್ಲ ಅಂತ ಸಾಯೋದಕ್ಕೆ ಅಂತ ನಿಮ್ಮ ಕಾರ್ಯಕ್ಕೆ ಅಡ್ಡ ಬಿದ್ದೆ. ಆದ್ರೆ ಬದುಕುಳ್ದೆ. ಯಾಕಾದ್ರೂ ಉಳಿದ್ನೂ ಗೊತ್ತಿಲ್ಲ. ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೊಳ್ಳಿ. ಬದುಕಿದ್ರೆ ಯಾವತ್ತಾದ್ರೂ ಒಂದಿನ ಏನ್ ಬೇಕಾದ್ರೂ ಸಾಧಿಸ್ಬೋದಲ್ವಾ? ನಾನ್ ಸಾಧಿಸೋ ಅಂತದೇನಿಲ್ಲ. ಆದ್ರೆ ನನ್ನ ಮನಸ್ಸಲ್ಲಿ ಒಂದು ವಿಷಯ ಖಚಿತವಾಗಿ ಉಳಿದೋಗಿದೆ. ಏನದು? ರಮೇಶ್ ತುಂಬಾ ಒಳ್ಳೆಯವರು ಅನ್ನೋ ವಿಷಯ. ಖಂಡಿತವಾಗ್ಲೂ ಅವ್ರು ಕೆಟ್ಟವರಲ್ಲ. ಕೆಟ್ಟ ಕೆಲ್ಸದ ಬಗ್ಗೆ ಯೋಚಿಸೋರಲ್ಲ ಅಂತ ನನ್ನ ಮನ್ಸಿಗೆ ತೋಚಿದೆ. ಅವರೆಲ್ಲ ಒಂದ್ ಕಡೆ ಚೆನ್ನಾಗಿದ್ದಾರೆ ಅನ್ನೋ ನಂಬಿಕೆ ನನಗಿದೆ. ಅವರನ್ನ ನೋಡ್ಬೇಕು ಅನ್ನೋ ಆಸೆ ಇದೆ. ಒಂದಲ್ಲ ಒಂದಿನ ಖಂಡಿತ ನೋಡ್ತೀನಿ.